ಸೊ ಪಿ ಆಫ್ ಎ ಪ್ಲಸ್ ಬಿ ಕಾಮ ಎ ಮೈನಸ್ ಓಕೆ ಫ್ರಮ್ ಒರಿಜಿನ್. ಈಗ ಡಿಸ್ಟೆನ್ಸ್ ಫಾರ್ಮುಲಾ ಇದು ಎಕ್ಸ್ ಇದು ವೈ. ಡಿಸ್ಟೆನ್ಸ್ ಫಾರ್ಮುಲಾ ಏನ್ ಹೇಳುತ್ತೆ, ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ಡಿ ಸ್ಕ್ವೇರ್ ಬಂದು ಏನಾಗುತ್ತೆ, ಎಕ್ಸ್ ಬಂದ್ಬಿಟ್ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರು, ನೆಕ್ಸ್ಟು ಎ ಮೈನಸ್ ಬಿ ಹೋಲ್ ಸ್ಕ್ವೇರು. ಅರ್ಥ ಆಗ್ತಿದೆಯಲ್ಲ? ದಿಸ್ ಇಂಪ್ಲೈಸ್ ಡಿ ಸ್ಕ್ವೇರ್ ಬಂದ್ಬಿಟ್ಟು ಯು ಕ್ಯಾನ್ ರೈಟ್ ಇಟ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬರೀರಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಇಲ್ಲ, ಇಷ್ಟು ಸೇರಿಸಿನೇ ಒಂದು ಫಾರ್ಮುಲಾ ಇದೆ, ನಾನು ಸೀದಾನೇ ಬರೆದ್ಬಿಡ್ಬೋದು. ಇಷ್ಟು ಸೇರಿಸಿ ಒಂದು ಫಾರ್ಮುಲಾ ಏನು ಹೇಳುತ್ತೆ ಅಂತಂದ್ರೆ, ಈ ಸೊ ದಿಸ್ ಯು ಕ್ಯಾನ್ ರೈಟ್ ಇಟ್ ಆಸ್ 2 ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಇದು ಫಾರ್ಮುಲಾ. ಇಲ್ಲ ಸರ್ ನಾನು ಮಾಡ್ತೀನಿ ಅಂತಂದ್ರೆ ಮಾಡಿ, ಬೇಜಾರಿಲ್ಲ. ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಈಗ ಏನೇನು ಕ್ಯಾನ್ಸಲ್ ಆಗುತ್ತೆ, ಮೈನಸ್ 2ab ಪ್ಲಸ್ 2ab ಹೋಯ್ತು, ಎಲ್ಲಿಗೋಯ್ತು, ಮನೆಗೆ ಹೋಯ್ತು. ಸೊ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಏನಾಗುತ್ತೆ, 2a ಸ್ಕ್ವೇರ್ ಆಗುತ್ತೆ. ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಏನಾಗುತ್ತೆ, 2b ಸ್ಕ್ವೇರ್ ಆಗುತ್ತೆ. ಸೊ ಡಿ ಸ್ಕ್ವೇರ್ ಏನಾಗುತ್ತೆ, 2 ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ. ಅರ್ಥ ಆಗ್ತಿದೆಯಾ ಮಕ್ಕಳ? ಈಗ ಇದನ್ನ ನಾನೇನಂತ ಬರೀಬೋದು, ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿ ಇಸ್ ಈಕ್ವಲ್ ಟು ಓಕೆ ರೂಟ್ 2 ಆಚೆ ತೆಗಿರಿ, ಬಂದೈತಾ ಆಚೆ. ನೆಕ್ಸ್ಟ್ ರೂಟ್ ಓವರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಏನು ಯೂನಿಟ್ಸ್. ಅರ್ಥ ಆಗ್ತಿದೆಯಲ್ಲ? ಸಿಂಪಲ್ ಪ್ರಾಬ್ಲಮ್.